ಗುರು ಸೌಂದರ್ಯ ಬಿಡು ದಾರಿ. ಗುರು 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 ಯಾಕವತ್ ನನ್ನನ್ನು ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟೆ? ಏನ್ ಹೇಳ್ತಿದ್ದೀರಾ ಗುರು? ನೀನೊಬ್ಳು ಮೋಸಗಾತಿ, ಕೊಲೆಗಾತಿ, ಮಕ್ಕಳಾಗಲ್ಲ ಅನ್ನೋ ಸತ್ಯಕ್ಕೆ ಸುಳ್ಳು ಹೇಳಿ ನನ್ನ ಜೀವನದಲ್ಲಿ ಚೆಲ್ಲಾಟ ಆಡಿರೋ ದ್ರೋಹಿ. ಯಾರು ಯಾರು ಇವಳನ್ನ ನಂಬೇಡಿ. ಅಪ್ಪ, ಚಿರು, ಅರ್ಚನಾ, ನಿಮ್ಗೂ ಇವಳೆಲ್ಲ ಏನಾದ್ರು ತೊಂದರೆ ಮಾಡ್ಬೋದು. ಎಲ್ರೂ ಹುಷಾರಾಗಿರಿ, ಇವಳು ಸರಿ ಇಲ್ಲ. ಅಯ್ಯೋ ಅಣ್ಣ, ಅಣ್ಣ ಏನಾಯ್ತು? 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 ಏನಾಗಲ್ಲ ತಾನೆ? ಯಾಕೋ ಬಿದ್ದು? ಏನಾಯ್ತು? ಏನಾಯ್ತು? ಚಿರು, ಚಿರು, ನಿನಗೇನಾಗಿಲ್ಲ? ನೀ ಆರಾಮಾಗಿದೆಯಾ? ಅಂದ್ರೆ ಚಿರು, ಇದೆಲ್ಲ ನಿನ್ನ ಪ್ಲಾನಾ? ಹೌದೌದು, ಈ ಮನೇಲಿ ಸತ್ಯಕ್ಕೆ ಮಾತ್ರ ಗೆಲುವಿರಬೇಕು. ನಿಮ್ಮ ಮುಖವಾಡ ಇವತ್ತು ಕಳಚಿ ಬಿದ್ದಿದೆ. ಅದಕ್ಕೆ ಯಾರನ್ನ ಇಷ್ಟು ದಿನ ದೇವರು ಅನ್ಕೊಂಡಿದ್ನವರು ದೇವರಲ್ಲ, ದೇವರು ರೂಪದಲ್ಲಿರೋ ರಾಕ್ಷಸಿ ಅಂತ ಇವತ್ತು ಪ್ರೂವ್ ಆಯ್ತು. ಯಾರನ್ನ ನನ್ನ ತಾಯಿ ಅಂತ ನಂಬಿದ್ನೋ ಆ ನಂಬಿಕೆ ಎಷ್ಟು ಚೆನ್ನಾಗಿ ದ್ರೋಹ ಬಗೆದ್ರಲ್ಲ. ಎರಡಕ್ಕೆ ನೀವು ಮಾಡಿರೋ ಅನ್ಯಾಯಗಳು. ಅಪ್ಪ ಏನೋ ಆಕಸ್ಮಿಕವಾಗಿ ಏನೋ ತಪ್ಪು ಮಾಡಿದ್ರು ಅಂತ ಅದನ್ನೇ ಮನಸ್ಸಲ್ಲಿಟ್ಕೊಂಡು ಇಷ್ಟು ವರ್ಷ ದ್ವೇಷ ಸಾಧಿಸ್ತಾ ಬಂದಿದ್ದೀರಾ. ಅದಲ್ಲದೆ ಪ್ರಭಾಕರ್ ಮಾವನ್ ಮಗಳ ಸಾವಿಗೂ ನೀವೇ ಕಾರಣ ಆದ್ರಿ. ಇದೆಲ್ಲ ಸಾಲದು ಅಂತ ದೀಪ ಅವ್ರನ್ನ ಸಾಯಿಸಿ ಅವ್ರ ಜಾಗದಾಗ ದಿಶಾನ ತರ ಕೆಟ್ಟ ಯೋಚನೆ ಮಾಡಿದ್ರಿ. ದೀಪ ಅವ್ರನ್ನ ಸಾಯಿಸಕ್ ಮುಂದಾದ್ರಿ. ಯಾಕದ್ಗೆ ಇದಿಷ್ಟು ಸಾಲದು ಅಂತ ಪಾಪ ನಮ್ಮಣ್ಣ ಅಮಾಯಕ ಅದ್ಗೆ ಅವನು ಜೀವನದಲ್ಲಿ ಆಟ ಆಡ್ಬಿಟ್ರಲ್ಲ. ಏನ್ ಶಿಕ್ಷೆ ಕೊಡ್ಬೇಕು? ನೀವು ಏನ್ ಶಿಕ್ಷೆ ಕೊಡ್ಬೇಕು ಹೇಳಿ? ಇವಳನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು ಚಿರು. ನಾವೇ ಶೂಟ್ ಮಾಡಿ ಸಾಯಿಸ್ಬಿಡ್ಬೇಕು. ಗುರು, ಇವಳು ಮಾಡಿರೋ ಪಾಪ ಕೆಲಸಕ್ಕೆ ನಾವ್ಯಾಕೋ ಕರ್ಮ ಕಟ್ಕೋಬೇಕು? ಚಿರು, ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡೋ. ಏನಾಯ್ತು ಅಂತ ಜೀವ ಕಳ್ಕೊಳ್ತಿದ್ರಿ? ನಮ್ಮ ಮನೆಯವ್ರ ಮೇಲೆ ಯಾಕೆ ಇಷ್ಟೊಂದು ದ್ವೇಷ ಸಾಧಿಸಿದ್ರಿ ಅಂತ ಕೇಳಿದೆ ತಪ್ಪಾಗೋಯ್ತಾ? ನೀವು ಮಾಡಿರೋ ತಪ್ಪನ್ನ ಹೇಳಲೂಬಾರ್ದ? ನೀವೇನು ಮಾಡಿದ್ರು ಸರಿ ಅಂತ ಸುಮ್ಮನಿರ್ಬೇಕಿತ್ತ? ಹೇಳಿ. ಮಕ್ಕಳು ಅಂದ್ರೆ ನನಗೆ ತುಂಬಾ ಇಷ್ಟ ಇತ್ತು.
ಆದ್ರೆ ಇವ್ರು ಮಾಡಿದ ಆಕ್ಸಿಡೆಂಟ್ ಇಂದ ನನ್ನ ಗರ್ಭಕೋಶನೇ ಡ್ಯಾಮೇಜ್ ಆಯ್ತು. ನನ್ನ ಜೀವನದಲ್ಲಿ ನನ್ನ ತಾಯಿನೇ ಆಗದಿರೋ ಹಾಗಾಯ್ತು. ಆವತ್ತಿಂದ ನಾನು ಈ ರಾಜಶೇಖರ್ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತಿದ್ದೆ. ಅವರು ವಂಶನೇ ಬೆಳಿಬಾರ್ದು ಅಂತ ಪಣ ತೊಟ್ಟೆ. ಅದೇ ಸಮಯಕ್ಕೆ ಮಾವನನ್ನ ಗುರುಗೆ ಮದುವೆ ಮಾಡಿಸಿ ಈ ಮನೆಗೆ ಸೊಸೆಯಾಗಿ ಕರ್ಕೊಂಡು ಬಂದ್ರು. ಆವತ್ತಿಂದ ಈ ಮನೆಯಲ್ಲಿ ನಿಮ್ ಎಲ್ಲರ ಪ್ರೀತಿ ವಿಶ್ವಾಸ ಗಳಿಸಿ ಈ ಮನೆ ಕಂಟ್ರೋಲ್ನೆಲ್ಲ ನನ್ನ ಕೈಗೆ ತಗೊಂಡೆ. ಹೋಗ್ತಾ ಹೋಗ್ತಾ ಎಲ್ಲರ ಮೇಲೆ ನನ್ನ ದ್ವೇಷದ ಜ್ವಾಲೆ ಬೆಳೀತಾ ಹೋಯ್ತು. ಹೇಗಾದ್ರೂ ಮಾಡಿ ಈ ರಾಜಶೇಖರ್ ವಂಶನ ನಿರ್ವಂಶ ಮಾಡಬೇಕು ಅಂತಿದ್ದೆ. ಅದಕ್ಕೆ ನನ್ನಲ್ಲಿ ಒಳ್ಳೆತನ ಅನ್ನೋದಕ್ಕೆ ಜಾಗನೇ ಇಲ್ದಾಗಾಯ್ತು. ಇದರ ಪರಿಣಾಮನೇ ನಾನಿವತ್ತು ನಿಮ್ಮೆಲ್ಲರ ಮುಂದೆ ಹೇಗೆ ನಿಂತಿರೋದು. ನೀವು ಸೋತ್ರಿ ಅಂತ ಯಾಕೆ ಅನ್ಕೋತೀರಾ ಮೇಡಮ್? ಇನ್ನೂ ಕಾಲ ಮಿಂಚಿಲ್ಲ. ಆಗಿರೋದನ್ನೆಲ್ಲ ಮರೆತು ಒಳ್ಳೆಯವರಾಗಿ ನಮ್ಮೆಲ್ಲರ ಜೊತೆ ಖುಷಿಯಾಗಿರ್ಬೋದಲ್ವಾ? ಆದ್ರೆ ನಮ್ಮ ಥರ ಹೆಣ್ಣನ್ನ ಯಾರು ತಾನೇ ಕ್ಷಮಿಸ್ತಾರೆ? ಯಾರು ಕ್ಷಮಿಸ್ತಾರೆ? ನಾನು ಕ್ಷಮಿಸ್ತೀನಿ ಅದಕ್ಕೆ. ನನಗೆ ಯಾವಾಗಲೂ ನೀವೇ ಅತಿಗೆ ಆಗಿರ್ಬೇಕನ್ನೋದೇ ಆಸೆ. ನಿಮ್ಮ ಜಾಗನ ಬೇರೆ ಯಾರು ತುಂಬಕ್ಕಾಗಲ್ಲ. ನಾನು ನಿಮ್ಮನ್ನು ಕ್ಷಮಿಸ್ತೀನಿ ಮೇಡಮ್. ಈ ಮನೆ ಸೊಸೆ ಆಗಿ ನೀವು ಇದೇ ಮನೇಲಿ ಇರಬೇಕು ಅನ್ನೋದೇ ನನ್ನ ಆಸೆ. ನೀನು ಈ ಮನೆಗೆ ಇಷ್ಟೆಲ್ಲ ಅನ್ಯಾಯ ಅನಾಹುತ ಮಾಡಿದ್ರು ತಪ್ಪನ್ನೆಲ್ಲ ತಿದ್ಕೊಂಡು ಒಳ್ಳೆ ಜೀವನ ಮಾಡ್ತೀಯ ಅನ್ನೋದಾದರೆ ನಿನಗೆ ನಾನು ಇನ್ನೊಂದು ಅವಕಾಶ ಕೊಡ್ತೀನಿ. ಸೌಂದರ್ಯ, ಅಪ್ಪ ಆಕ್ಸಿಡೆಂಟ್ ಮಾಡಿದ್ರು ಅನ್ನೋ ಕಾರಣಕ್ಕೆ ನಿನ್ನ ಮನಸ್ಸಲ್ಲಿ ಇಷ್ಟು ದಿನ ಇಷ್ಟೊಂದು ದ್ವೇಷ ಇತ್ತು. ಆದರೆ ಅದನ್ನು ಅಪ್ಪ ಬೇಕು ಅಂತ ಮಾಡಲಿಲ್ಲ. ಇದನ್ನು ನೀನು ಅರ್ಥ ಮಾಡಿಕೊಂಡು ನೀನು ಒಳ್ಳೆಯವಳಾಗಿರ್ತೀಯ ಅಂದರೆ ನಿನ್ನನ್ನು ಕ್ಷಮಿಸೋದಕ್ಕೆ ನಾನು ರೆಡಿ ಆಗಿದ್ದೀನಿ. ಅವತ್ತು ಬೆಟ್ಟದ ಮೇಲೆ ನಿನ್ನನ್ನು ಸಾಯಿಸೋ ಪ್ರಯತ್ನ ಮಾಡಲಿಲ್ಲ ಅನ್ನೋದು ನನಗೆ ಗೊತ್ತು. ಆದರೆ ನಮ್ಮ ಮನೆಯವ್ರ ಮೇಲೆಲ್ಲ ಇಷ್ಟೊಂದು ದ್ವೇಷ ಇಟ್ಕೊಂಡಿದ್ಯಾ ಅನ್ನೋದು ನಿನ್ನ ಮುಖದಲ್ಲಿ ಎದ್ದು ಕಾಣಿಸ್ತಿತ್ತು. ಅದನ್ನೆಲ್ಲ ತೆಗೆದುಹಾಕಿ ಮತ್ತೆ ಹೊಸ ಸೌಂದರ್ಯ ಆಗಿ ನೀನು ಬದುಕ್ತೀನಿ ಅನ್ನೋದಾದರೆ ಈ ಮನೇಲಿರೋದಕ್ಕೂ ಅವಕಾಶ ಮಾಡಿಕೊಡ್ತೀನಿ. ಸೌಂದರ್ಯ, ನನ್ನ ಮಗಳ ಸಾವಿಗೆ ನೀನೇ ಕಾರಣ ಆಗಿರ್ಬೋದು, ಆದರೂ ನಾನು ನಿನ್ನನ್ನು ಕ್ಷಮಿಸ್ತೀನಿ.